ನಾನು ಆತ್ಮಜ್ಞಾನವನ್ನ ಕೇಳ್ತಾನೆ ಪಡಿಬೇಕು ಅಂತ ಯಾರು ತೀವ್ರವಾದ ಗುರುಭಕ್ತಿ ಮಾಡಿ ಬಹಳ ಎಲ್ಲಾ ಮಹಾತ್ಮರು 2 ಗಂಟೆ 3 ಗಂಟೆಗೆ ಎದ್ದೋಗಿ ಕಾಯ್ತಾ ಕೂತಿರ್ತಿದ್ರು ಶ್ರವಣವನ್ನ ಕೇಳೋದಿಕ್ಕೆ, ಪ್ರವಚನವನ್ನ ಕೇಳೋದಿಕ್ಕೆ. ಅಷ್ಟು ಹಪಾಪಿ ಇರುವ ಮನಸ್ಸಿಗೆನೆ ನಿಧಾನಕ್ಕಾಗತ್ತೆ. ನಾವು ಆರಾಮಾಗೆ ಬಂದು ಆರಾಮಾಗೆ ಏನು ಇವತ್ತು ಯಾವ್ದೋ ಸೂತ್ರ ನಡೀತಿದೆಯಲ್ಲ ಯಾವ್ದದು ಅಂತ ಇಲ್ಲಿ ಬಂದು ಜ್ಞಾಪಕ ಮಾಡ್ಕೊಂಡು ಹೇಗೆ ನಾವು ಸಾಧಕರಾಗ್ತೀವಿ. ಆತ್ಮಜ್ಞಾನ ಈಗ್ಲೇ ಹೇಗ್ ಪಡೆಯಕ್ಕಾಗತ್ತೆ? ಇದು ಕೆಟ್ಟದು ಅಂತ ಅಲ್ಲ, ಬರ್ತಾ ಇರೋದು ಒಳ್ಳೇದು, ಕೇಳ್ತಾ ಇರೋದು ಒಳ್ಳೇದು. ಆದ್ರೆ ವಿಪರೀತ ಬಾಯಾರಿಕೆ ಆಗಿದೆ ನನಗೆ. ನಾನು ಬೆರಳಿಂದ ಅದನ್ನ ನೀರ್ನ ತಗೊಂಡು ನಾನು ನೀರನ್ನ ಕುಡಿದ್ರೆ, ಬೆರಳಿಂದ ತಗೊಂಡು ನಾನು ಚೀಪಿದ್ರೆ ಬಾಯಾರಿಕೆ ಹೋಗುತ್ತಾ? ಅಷ್ಟೇ ಇವುಗಳನ್ನ ನಾನ್ ಮಾಡ್ತಾ ಇರೋದು. ನಾನೇ ಬಳಲಿಕ್ಕೆ ಇಲ್ಲಿ ಕೇಳ್ತೀನಿ, ಪುನಃ ದೇಹಾದಿಗಳಲ್ಲೇ ಎಲ್ಲವನ್ನೂ ಅನುಭವಿಸ್ತೀನಿ. ದೇಹದ ಹಸಿವೆ ಕೃಷಿ ಆಗತ್ತೆ, ಮನಸ್ಸಿನ ಕಾಮಕ್ರೋಧಾದಿಗಳು ಹಾಗೆ ಇದೆ, ಎಲ್ಲವೂ ಹಾಗೆ ಇದೆ. ಗುರುಗಳು ಹೇಳ್ತಾ ಇರೋದಕ್ಕೂ ನಾನ್ ಬದುಕ್ತಿರೋದಕ್ಕೂ ಸ್ವಲ್ಪನೂ ಏನು ಬದಲಾವಣೆನೆ ಮಾಡ್ಕೊಂಡಿಲ್ಲ ನಾನು. ಯಾಕೆ? ತೀವ್ರವಾದ ಮುಮುಕ್ಷತ್ವನೇ ಬಂದಿಲ್ಲ. ಇದೇ ಬಳಲಿಕೆ, ಸುಮ್ನೆ ಇದ್ರಲ್ಲೇ ಬಳಲಿಕೆ ಮಾಡ್ಕೋತಿದ್ಯಾ? ಗುರುಗಳು ಏನ್ ಹೇಳ್ತಿದಾರಲ್ಲ ಆ ರೀತಿ ಲಕ್ಷ್ಯ ಕೊಡು. ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು. ನೀನೇ ಬ್ರಹ್ಮ ವಸ್ತು ಇದೆಯಾ, ಯಾಕೆ ಬಳಲಿಕೆ ಮಾಡ್ಕೋತಿದ್ಯಾ? ಅದನ್ನ ನೋಡು ನೀನು ಅಂತ ಅದನ್ನ ನಿಧಾನವಾಗಿ ನನಗೆ ನಾನು ಹುಟ್ಟದಾಗಿಂದ ನನ್ಗಾಗ್ಲೇ ದೇಹ ಯಾವಾಗ ಬಂದಿದೆ ಏನ್ ಬಂದಿದೆ ಗೊತ್ತಿಲ್ಲ, ಆಗೋಗಿದೆ. ದೇಹದ ಮೇಲೆ ವಿಪರೀತ ನನಗೆ ವ್ಯಾಮೋಹ. ದೇಹದ ಯಾವ ಭಾಗದಲ್ಲಿ ಏನಾದ್ರೂ ನನ್ಗಾಗತ್ತೆ, ಮನಸ್ಸಿನಲ್ಲಿ ಏನಾದ್ರೂ ನನಗೆ ಆಗೋದು, ಜೀವನಲ್ಲಿ ಏನಾದ್ರೂ ಅಹಂಕಾರ ನಾನು ಅಂತಿದ್ದೀನಿ. ಇವೆಲ್ಲಾ ಸೇರಿ ನಾನಿದ್ದೀನಿ. ಇವೆಲ್ಲ ಇದ್ರಲ್ಲಿ ಯಾವ್ದಕ್ಕೆ ಏನಾದ್ರೂ ಎಲ್ಲ ನನಗೇ ಆಗಿದೆ ಅಂತಾನೆ ನನ್ಗನ್ಸುತ್ತೆ. ಹಾಗಾಗಿ ಇದ್ರಲ್ಲಿ ಬಳಲಿಕೆ ಮಾಡ್ಕೋಬೇಡ. ಇದನ್ನ ನಾನೇ 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 ಅಂತ ಸುಮ್ನೆ ಬಳಲ್ತಾ ಇದೆ ಅದ್ರೊಳಗಡೆ ಎಲ್ಲ. ಅವು ಯಾವ್ದು ನೀನಾ ಹೌದಾ ನೋಡು ಅಂತ. ಈಗ ಮುಂದಿನದೇನು ಪಂಚೀಕರಣ ಇದೆಯಲ್ಲ, ಆ ಪಂಚೀಕರಣನ ನಿನ್ನ ದೇಹ ನೀನು ಇವುಗಳೆಲ್ಲ ನೀನು ಅಂತ ಅವ್ರು ಗಟ್ಟಿ ಮಾಡ್ಬೇಕು ಅಂತಿಲ್ಲ. ಈಗೇನ್ ತಿಳ್ಕೊಂಡಿದ್ಯಲ್ಲ ಇದೆಲ್ಲ ಅಲ್ಲ ನೀನು. ಆದ್ರೆ ನಾನ್ ಪಂಚೀಕರಣನ ಇಟ್ಕೊಂಡ್ ಬರೀ ದೇಹದ ಬಗ್ಗೆನೆ ಅದೇ ಒಂದು ಬಹಳ ಅದೇ ಸತ್ಯ ಅಲ್ಲ. ಪಂಚೀಕರಣ ಹೇಳುವ ಉದ್ದೇಶ ಇವುಗಳೇನು ನೀನ್ ಮಾಡಿಲ್ಲ. ದೇಹವನ್ನ ನೀನ್ ಮಾಡಿಲ್ಲ, ಮನಸ್ಸನ್ನ ನೀನ್ ಮಾಡಿಲ್ಲ, ಅಹಂಕಾರವನ್ನ ನೀನ್ ಏನು ಮಾಡಿಲ್ಲ. ಅದ್ರೊಳಗಡೆ ಸುಮ್ನೆ ನಾನು ನಾನು ಅಂತೀಯಲ್ಲ, ಅದನ್ನ ಅಲ್ಲಿ ವಿವರಿಸ್ತಾ ಹೋಗ್ತಿದ್ದಾರೆ. ಇದು ದೇಹ ಭ್ರಮೆಯಿಂದ ಪ್ರಾರಂಭ. ನಿಧಾನವಾಗೇನೆ ನಿನಗ್ ಒಂದೇ ಸಲಿ ನನಗೆ ದೇಹ ನಾನಲ್ಲ, ಅಹಂಕಾರ ನಾನಲ್ಲ, ಈ ನಾನು ಅನ್ನೋ ಅಹಂಕಾರನೇ ನಾನಲ್ಲ. ಕೇಳ್ದಾಗ ಚೆನ್ನಾಗ್ ಅನ್ಸುತ್ತೆ, ಹೌದು ಎಷ್ಟು ಶ್ರೇಷ್ಠ ಇಲ್ಲ ಅನ್ಸುತ್ತೆ. ಆದ್ರೆ ಪುನಃ ನಾನಿನ ಕೆಳಗೆ ಇರುತ್ತೆ ನನಗೆ. ಹಾಗಾಗಿ ಅವರು ನಿಧಾನವಾಗಿ ಬಿಡಿಸ್ತಾ ಹೋಗ್ತಿದ್ದಾರೆ. ಈಗ ದೇಹ ನಾನು ಅಂತೆಲ್ಲ ಏನಂತೆಲ್ಲ, ದೇಹ ಮನಸ್ಸು ಅಹಂಕಾರಗಳು ಇದರ ಸೃಷ್ಟಿ ಹೇಗಾಗಿದೆ ನೋಡು ಆ ಕಡೆ ಒಂದು ಸ್ವಲ್ಪ. ಎಲ್ಲ ನಾನು ನಾನು ಅಂತ ಸುಮ್ನೆ ಮಾಡ್ತಿಲ್ಲ. ದೇಹ ನೀನ್ ಮಾಡಿದ್ಯಾ, ಮನಸ್ಸನ್ನ ನೀನ್ ಮಾಡಿದ್ಯಾ, ಮತ್ತೆಲ್ಲಾನು ನಿನ್ ಮೈ ಮೇಲೆ ಹಾಕೊಂಡೋದ್ರದೆಲ್ಲ ಅನುಭವಿಸ್ತೀಯಲ್ಲ. ಅದನ್ನ ಅವ್ರಿಲ್ಲಿ ಹೇಳ್ತಾ ಇದ್ದಾರೆ. ತಿಳಿದು ಮೊದಲು ತತ್ವ ಕುಳವೆಲ್ಲವನು ನೇತಿಗಳೆದು. ತಿಳಿದು ಮೊದ್ಲು ತಿಳ್ಕೊ. ಮೊದಲು ತತ್ವ ಕುಳ, ಈಗೇನು ನೀನ್ ಪೂರ್ತಿ ನಾನ್ ಇದೀನಿ, ನಾನ್ ಕೂತಿದ್ದೀನಿ, ಈಗೇನ್ ಇದೆಯಲ್ಲ ಇದೆಲ್ಲವೂ ತತ್ವದಿಂದ ಆಗಿದೆ. 5 ತತ್ವಗಳು ಏನು ಪಂಚಮಹಾಭೂತಗಳಿದೆಯಲ್ಲ ಇದೆಲ್ಲರಿಗೂ ಪಂಚೀಕರಣ ಗೊತ್ತಿದೆ, ಆದ್ರೆ ಅದ್ ನಂದೇ ಅಂತ ಗೊತ್ತಿಲ್ಲ. ನಾನು ಅದನ್ನ ಯಾರ್ದೋ ಕಥೆ ಅನ್ನಂಗ್ ಹೇಳ್ತಾ ಇರ್ತೀನಿ ಅದನ್ನ ಪಂಚೀಕರಣನ. ಆ ದೇಹ ಇದ್ರಿಂದ ಆಗಿದೆ, ಮನಸ್ಸು ವಾಯುವಿನಿಂದ ಆಗಿದೆ, ಅದ್ರಿಂದ ಆಗಿದೆ, ಇದ್ರಿಂದ ಎಲ್ಲ ನನ್ ಕಥೆನೆ. ನಾನ್ ಅದ್ರಲ್ಲೇ ಇದೀನಿ, ಅದನ್ನೇ ಅನುಭವಿಸ್ತಾ ಇದ್ದೀನಿ, ಆದ್ರೆ ನನಗ್ ಗೊತ್ತಿಲ್ಲ. ನನ್ ಕಥೆನೆ ಅವ್ರು ಅದನ್ನ ಹೇಳ್ತಾ ಇರೋದು. ಈಗ ಅವರೆಲ್ಲ ಏನ್ ತತ್ವ ಕೂಡ ಹೇಳ್ತಿದಾರಲ್ಲ ಪಂಚಭೂತದಿಂದ, ನನ್ ದೇಹನೇ ಹೇಳ್ತಾ ಇರೋದು. ಆದ್ರೆ ನನಗೇನ್ ಅನ್ಸುತ್ತೆ, ಯಾರ್ದೋ ಕತೆ ಎಲ್ಲೋ ಆಗ್ತಿರೋದು, ಇನ್ಯಾರ್ದೋ ದೇಹದ ಹೇಳ್ದಂಗ್ ಹೇಳ್ತಿರ್ತೀನಿ. ಹಾಗಾಗಿ ಸಾಧಕ ಆಗೋದಿಕ್ ಕಷ್ಟ. ಯಾಕೆ ಇವುಗಳಿಂದ ಪ್ರತ್ಯೇಕತೆ ಆಗಲ್ಲ ಅಂದ್ರೆ, ನಾನ್ ಅವುಗಳನ್ನೆಲ್ಲ ನನಗ್ ಅಳವಡಿಸ್ಕೊಳಲ್ಲ. ಅಲ್ಲಿ ಏನ್ ಹೇಳ್ತಿದಾರೆ ನನ್ ಬಗ್ಗೆ ಹೇಳ್ತಿದಾರೆ ಅಂತಿರಲ್ಲ, ಯಾರ್ದೋ ಬಗ್ಗೆ ಹೇಳ್ತಿದಾರೆ. ಬ್ರಹ್ಮ ಅಂದ್ರೆ ಅದೆಲ್ಲೋ ಇದೆ, ಆ ಪಂಚೀಕರಣ ಅಂದ್ರೆ ಅಲ್ಲಿ ಯಾವ್ದೋ ಆಗಿದೆ, ಏನೋ ನಾನೇ, ನನ್ನ ಮನಸ್ಸೆ, ನನ್ನ ದೇಹನೇ, ನನ್ ಬಗ್ಗೆನೆ, ನಾನ್ ಎಲ್ಲಿದ್ದೀನೋ ಅಲ್ಲೇನೆ ಅದನ್ನೇ ಹೇಳ್ತಿದಾರೆ. ಆದ್ರೆ ಅದ್ಯಾವ್ದು ನನಗ್ ಗೊತ್ತಿಲ್ಲ. ಅದನ್ನ ಅವ್ರಿಗೆ ನಿಧಾನಕ್ಕೆ ಹೇಳ್ತಾ ಇದ್ದಾರೆ. ತಿಳಿದು ಮೊದಲು ತತ್ವಕುಳವೆಲ್ಲವನು ನೇತಿಗಳೆದು. ಮೊದ್ಲು ಇದೆಲ್ಲವೂ ತತ್ವದಿಂದ ಆಗಿದೆ ಅಂತ ತಿಳ್ಕೊ. ಪಂಚಮಹಾಭೂತಗಳು ಏನಿದೆಯಲ್ಲ, ಆಕಾಶ, ಗಾಳಿ, ವಾಯು, ನೀರು, ಅವೆಲ್ಲ 5 ಎಲ್ಲ ಗೊತ್ತೇ ಇದೆಯಲ್ಲ. ಪೃಥ್ವಿ, ಅಪ್ಪ, ಆಕಾಶ, ತೇಜ, ವಾಯು ಅಂತ ಆ ಕಡೆಯಿಂದನಾದ್ರು ಹೇಳ್ಬೋದು, ಈ ಕಡೆಯಿಂದನಾದ್ರೂ ಅದು ಒಟ್ಟು ಪಂಚಮಹಾಭೂತಗಳಿಂದ ಆಗಿದೆ. ಇದು ನನ್ನ ಅನುಭವಕ್ಕೆ ಬರಲ್ಲ. ಎಷ್ಟು ಗುರುಗಳು ಹೇಳಿದ್ರು ಬರೀ ನನಗದು ತಿಳುವಳಿಕೆ ಆಗುತ್ತೆ. ಅದಕ್ಕೆ ಅವ್ರು ಅದನ್ನ ನಿಧಾನವಾಗಿ ಈ ರೀತಿ ಹೇಳ್ತಿದ್ದಾರೆ. ಏನಿದೆಯಲ್ಲ ಇದು ಪಂಚಭೂತದಿಂದ, 5 ಪಂಚಭೂತಗಳಿಂದ ಪಂಚೀಕರಣ ಆಗಿದೆ. ಯಾಕೆ ನನ್ಗೇನು ಅರ್ಥ ಆಗಲ್ಲ ಅಂದ್ರೆ ಅಜ್ಞಾನ ಉಂಟಾಗಿದೆ. ಮುಂದೆ ಅಜ್ಞಾನ ಬಂದಿರೋದ್ರಿಂದ ಈ ಪಂಚೀಕರಣ ಗೊತ್ತಿಲ್ಲ, ಏನು ಗೊತ್ತಾಗ್ತಿಲ್ಲ.
ಯಾವ್ದ್ಯಾವ್ದು ಏನೇನೆಲ್ಲ ಆಗುತ್ತೆ ಒಟ್ ನಾನು ಅಂತ ಆ ನಾನ್ ಅಂತ ಮಾತ್ರ ನನ್ಗಾಗ್ತಿದೆ. ಹಾಗಾಗಿ ಅವ್ರು ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ಈಗ ಏನು ನಿನ್ಗೆ ಅಂತಃಕರಣ ಅಂತ ಇದೆಯಲ್ಲ, ನನ್ ಮನಸ್ಸು, ನನಗೆ ಬುದ್ಧಿ, ನನ್ ಮನಸ್ಸು ಸರಿ ಇಲ್ಲ, ನನ್ ಬುದ್ಧಿ ಹಿಂಗಿದೆ, ನಾನ್ ಏನಂತ ಇಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಅಂತ ಏನು 5 ಅಂತಃಕರಣ ಇದೆ ಅಂತೆ ನಮ್ಮೊಳಗೇನೆ. ನಮಗ ಅದ್ರದ್ದು ಅನುಭವ ಇಲ್ಲ. ಮಹಾತ್ಮರಿಗೆ ಅವತ್ತೆಲ್ಲ ದರ್ಶನ ಆಗಿದೆ. ಅವ್ರು ಅದನ್ನೆಲ್ಲ ನಿಧಾನವಾಗಿ ಹೇಳ್ತಿದ್ದಾರೆ. ನೋಡು, ನೀನೇ ಮನಸ್ಸಾಗಿರ್ತೀಯ ಒಂದ್ಸಲಿ, ನೀನೇ ಬುದ್ಧಿನೂ ಆಗ್ತೀಯ, ನೀನೇ ತಿರ್ಗಾ ನೆನಪನ್ನು ಮಾಡ್ಕೋತೀಯ, ಚಿತ್ತ ಆಗ್ತೀಯ, ನೀನೇ ಅಹಂಕಾರ ಆಗ್ತೀಯ. ಇವಕ್ಕೆಲ್ಲ ಮೂಲವಾಗಿ ನಾನು ಅಂತ ಜ್ಞಾತೃ ಇದೆಯಲ್ಲ, ಅದು ಆಗ್ತೀಯ. ನಾನೇ ಆಗ್ತಿರ್ತೀನಿ, ನನಗೆ ಅದು ಗೊತ್ತಿಲ್ಲ. ನನ್ನೊಳಗಿನ ವಿಷಯನೇ ನನಗೆ ಗೊತ್ತಿಲ್ಲ, ಆದ್ರೆ ನನ್ಗೆಲ್ಲಾ ಗೊತ್ತು ಅಂತ ಮಾತಾಡ್ತಿರ್ತೀನಿ. ಹಾಗಾಗಿ ಅವ್ರು ಅದನ್ನ ಹೇಳ್ತಾರಲ್ಲ, ಏನ್ ಆ ಅಂತಃಕರಣ ಇದೆಯಲ್ಲ, ಇದು ಆಕಾಶದಿಂದ ಆಗಿದೆ. ಆಕಾಶ ಅಂದ್ರೆ ಬಯಲು, ಅದೊಂದು ವಸ್ತು ಅಲ್ಲ. ಬಯಲು ಈಗ ನಾನು ಇಲ್ಲಿದ್ದೀನಲ್ಲ, ಈ ಬಯಲು. ಹಾಗೆ ಮನಸ್ಸು, ಹಾಗೆ ಬಯಲು ಅದು. ಅಲ್ಲಿ ಹೆಣ್ಣಿನ ಮನಸ್ಸು, ಗಂಡಿನ ಮನಸ್ಸು ಆ ರೀತಿ ಇಲ್ಲ ಅಲ್ಲಿ. ಬಯಲಿಗೆ ಅಲ್ಲಿ ಯಾವ ಆಕಾರಗಳನ್ನ ಕೊಡೋದು? ಇಲ್ಲಿ ವಿಪರೀತವಾಗಿ ಕೆಳಗ್ ಬಂದ ಮೇಲೆ ಅವೆಲ್ಲವೂ ಮಾತಾಡ್ತಿರೋದು. ಇಂಥ ಮನಸ್ಸು, ಅಂತ ಅದಿರೋದೇ ಬಯಲದು. ಬಯಲಿಗೆ ಏನಾದ್ರೂ ಹೇಳಕ್ಕಾಗತ್ತಾ? ಹಾಗೆ ಬಯಲಿಗೆ ಇರೋದೇ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದೆಲ್ಲವೂ ಬಯಲೆ, ನನ್ನೊಳಗಡೆ ಇರೋದೇನೆ. ಮತ್ ನಾನ್ ಅದೇ ಆಗಿದ್ದೀನಿ. ಮನಸ್ಸು, ನಾನು ದಿನ ಅದ್ರಲ್ಲೇ ಇದ್ದೆ. ಮನಸ್ಸಿದ್ರೇನೆ ನಾನಿರೋದು. ಆದ್ರೆ ನನ್ನ ಮನಸ್ಸು ಬಯಲು ಅಂತ ನನಗೆ ಅನುಭವನೇ ಇಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದೆಲ್ಲವೂ ಆಕಾಶ ತತ್ವದಿಂದ ಆಗಿದೆ. ಹಾಗಾಗಿ ಅದು ನಮಗ್ ಕಣ್ಣು ಕಾಣಿಸಲ್ಲ, ಸೂಕ್ಷ್ಮವಾಗಿದೆ. ನಾನೇ ಅನುಭವಿಸಿದೀನಿ, ನಾನೇ ಆಗಿದ್ದೀನಿ, ನನಗದ್ರ ಬಗ್ಗೆ ಗೊತ್ತಿಲ್ಲ. ಇನ್ನ ಪ್ರಾಣ ಪಂಚಕ ಮುಂದೆ ಅದೆಲ್ಲ ವಾಯುವಿನಿಂದ. ಎರಡನೇದು ವಾಯು ಇದೆಯಲ್ಲ, ಮೊದಲು ಆಕಾಶ, 2 ವಾಯುವಿನಿಂದನೇ ಇದೆಲ್ಲ. ನಾನ್ ದಿನ ಉಸಿರಾಡ್ತಾ ಇದ್ದೀನಿ, ಅದೇನೋ ನನಗ್ ಪ್ರಜ್ಞೆ ಇಲ್ಲ. ಆದ್ರೆ ನಾನು ಅಂತ ಎಲ್ಲಾ ಕಡೆ ನಾನು ಪ್ರವೇಶ ಮಾಡ್ತೀನಿ. ತಾನೇ ತನ್ನ ಪಾಡಿಗೆ ಅವೆಲ್ಲಾ ಕ್ರಿಯೆಗಳು ದೇಹದಲ್ಲಿ ನಡೀತಿದೆ. ಯಾವುದು ನಾನ್ ಮಾಡ್ತೀನಿ? ಪಾನ, ಅಪಾನ, ವ್ಯಾನ, ಉದಾನ, ಸಮಾನ ಇವೆಲ್ಲ ಹೇಳಕ್ ಚೆನ್ನಾಗ್ ಕಲ್ತಿದ್ದೀನಿ. ಅದೆಲ್ಲವೂ ನಾನೇ ಅನುಭವಿಸ್ತಿದೀನಿ, ನಾನೇ ಆಗಿದ್ದೀನಿ, ನನಗ್ ಗೊತ್ತಿಲ್ಲ. ನಾನೇ ತಗೋತೀನಿ ಉಸಿರಾಟ. ಅದಿಲ್ಲ ಅಂದ್ರೆ ನನ್ ಬದುಕೇ ಇಲ್ಲ. ಪ್ರಾಣ ಇದ್ರೆ ನಾನ್ ಬದುಕಿರ್ತೀನಿ, ಮಾತಾಡ್ತೀನಿ, ಏನಾದ್ರು ಮಾಡ್ತೀನಿ. ಪ್ರಾಣ ಹೋದ್ರೆ ನಾನೇ ಇಲ್ಲ. ಆದ್ರೆ ಪ್ರಾಣದ ಬಗ್ಗೆ ಅದು ಜಡ, ಹಂಗೆ ಹಿಂಗೆ ಎಲ್ಲ ಮಾತಾಡ್ತೀನಿ. ಅದು ಉಸಿರು ಕಟ್ಟದಾಗ ಗೊತ್ತಾಗುತ್ತೆ, ಕಫ ಆದಾಗ ಗೊತ್ತಾಗತ್ತೆ ಅದ್ರದ್ದು ಕಥೆ ಎಲ್ಲ, ಎಷ್ಟು ಅದ್ರ ಮೇಲಿದ್ದೀನಿ ನಾನು ಅಂತೆಲ್ಲ. ಆ ಪ್ರಾಣ ಪಂಚಕದಿಂದನೇ ಇದೆಲ್ಲ ದೇಹಾದಿಗಳು ನಿಂತಿರೋದು. ರಕ್ತ ಪರಿಚಯ ಎಲ್ಲವೂ ಆ ಪ್ರಾಣದಿಂದ. ನಾನ್ ಪ್ರತಿದಿನ ಅದ್ರಲ್ಲೇ ಇದ್ದೀನಿ. ದಿನ ತಗೋತೀನಿ, ಬಿಡ್ತೀನಿ, ಮಾಡ್ತೀನಿ, ಎಲ್ಲವೂ ಮಾಡ್ತಿದ್ದೀನಿ. ಇದು ವಾಯುವಿನಿಂದ ಆಗಿದೆ. ಈ ವಾಯುವಿನಿಂದ. ಇನ್ನ ಅಗ್ನಿಯಿಂದ, ಅಗ್ನಿ ಇದೆಯಲ್ಲ, ಅದರಿಂದ ನನ್ನ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ನಾಲಿಗೆ, ಇವಕ್ಕೆಲ್ಲ ಸ್ವಲ್ಪ ಜ್ಞಾನ ಇದೆ, ಪ್ರಕಾಶಮಾನವಾಗಿದೆ. ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ ಇವುಗಳಿಂದನೂ ನಾನು ಅನುಭವಿಸ್ತೀನಿ. ಇನ್ನ ಜಲದಿಂದ ಶಬ್ದ, ಸ್ಪರ್ಶ, ರೂಪ ಇವೆಲ್ಲವೂ ಜಲದಿಂದ ಜಲತತ್ವಗಳಿವೆಲ್ಲವೂವೆ. ಇನ್ನ ಭೂಮಿಯಿಂದ ಕರ್ಮೇಂದ್ರಿಯಗಳಾಗಿದೆ. ಇವೆಲ್ಲಾ ಸೇರಿ ಒಟ್ಟು ನಾನಿದ್ದೀನಿ. ನಾನ್ ಎಲ್ಲಾವನ್ನು ಸೇರಿ ನಾನ್ ಅನುಭವಿಸ್ತಿದ್ದೀನಿ ಅಂತ ಇರುತ್ತೆ ಹೊರ್ತು, ಈಗ ಜಲದಿಂದ ಅನುಭವಿಸ್ತಾ ಇದ್ದೀನಿ, ವಾಯುವಿನಿಂದ ಅನುಭವಿಸ್ತಾ ಇದ್ದೀನಿ, ಇದರಿಂದ ಅನುಭವಿಸ್ತಾ ಇದ್ದೀನಿ, ಏನೂ ಗೊತ್ತಿಲ್ಲ. ಆದ್ರೆ ಇವೆಲ್ಲವೂ ಆಗಿರೋದು ಈ 5 ತತ್ವದಿಂದ. ಹಾಗಾಗಿ ಪ್ರಕೃತಿಯಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ನನಗಾಗತ್ತೆ. ಪ್ರಕೃತಿಯಲ್ಲಿ ವಿಪರೀತ ಬಿಸಿಲಾಯ್ತು, ನನಗಿಲ್ಲಿ ಅದಾಗತ್ತೆ. ಪ್ರಕೃತಿಯಲ್ಲಿ ವಿಪರೀತ ಚಳಿಯಾಗಿದೆ, ನನಗದ್ರದ್ದಾಗತ್ತೆ. ಅದ್ರದೇ ಪಂಚೀಕರಣ, ಅದ್ರದೇ ಈ ದೇಹ ಆಗಿರೋದು. ನಾನ್ ಮಾಡಿದ್ದೀನಿ ಅಂತ ಯಾಕೆ ಅಹಂಕಾರ ಮಾಡ್ತೀಯ? ಏನ್ ಮಾಡಕ್ಕಾಗತ್ತೆ ನಿನಗ್ ದೇಹದಲ್ಲಿ? ಅವ್ರ ಅದನ್ನ ನೀನಲ್ಲ ಅಂತ ತೋರ್ಸ್ಬೇಕಾಗಿದೆ. ನಾನು ಅಂತ ಬಹಳ ಅಭಿಮಾನ ಮಾಡಿದೆಲ್ಲ, ನನ್ ದೇಹ ಹೀಗ್ ಇಟ್ಕೊಂಡಿದ್ದೀನಿ, ನಾನು ಹೀಗ್ ಇಟ್ಕೋಬೇಕು, ಹಿಂಗ್ ಮಾಡ್ಬೇಕು, ನನ್ ಒಳಗೆ ನನ್ ಮನಸ್ಸನ್ನ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಎಲ್ಲ ಏನ್ ಅಂತೀಯಲ್ಲ, ನೀನ್ ಅಲ್ಲಿ ಏನೂ ಮಾಡೇ ಇಲ್ಲ, ಮಾಡಕ್ ಆಗೋದೂ ಇಲ್ಲ. ಸುಮ್ನೆ ಅಭಿಮಾನವನ್ನ ಮಾಡ್ತಿರ್ತೀಯ ಅಷ್ಟೇ ಎಲ್ಲಾ ಕಡೆನುವೆ. ಈ ಅಹಂಕಾರ ಇದೆಯಲ್ಲ, ಇದೆಲ್ಲಾ ಕಡೆನುವೆ. ದೇಹ ತನ್ನ ಪಾಡಕ್ ತಾನು ಎಲ್ಲಾ ಕ್ರಿಯೆಗಳು ಮಾಡ್ತಿದೆ ದೇಹದೊಳಗಡೆ. ಯಾವ ಕ್ರಿಯೆ ನಿಂತಿದೆ ದೇಹದಲ್ಲಿ? ನಿದ್ರೆಯಲ್ಲಿ ನಾನು ಇರ್ಲಿಲ್ಲ ಅಂದ್ರುನು ಅದ ಉದಾಹರಣೆ ತುಂಬಾ ಚೆನ್ನಾಗಿ ಉದಾಹರಣೆ ಅಂದ್ರು, ನಾನು ಇರ್ಲಿಲ್ಲ ಅಂದ್ರೂ ಎಲ್ಲಾ ದೇಹದ ಕ್ರಿಯೆಗಳು ನಡೆಯುತ್ತೆ ಅನ್ನೋದು ನಿದ್ರೆಯಲ್ಲಿ ನಾನು ಇಲ್ವೇ ಇಲ್ಲ. ದೇಹ ಏನು ಸ್ವಸ್ಥವಾಗಿರತ್ತಲ್ಲಿ. ಎಷ್ಟು ಸಲಿ ತುಂಬಾ ಇಲ್ಲಿ ಎಚ್ಚರದಲ್ಲಿ ಬಹಳ ಕಾಯಿಲೆ ಆಗಿರುತ್ತೆ, ಬಹಳ ನೋವು ಅನುಭವಿಸ್ತಾ ಇರ್ತೀನಿ. ಗಾಢ ನಿದ್ರೆ ಮಾಡಿ ಎದ್ದು ಬಂದ್ರೆ ಆ ನೋವೆಲ್ಲ ಹೊರ್ಟೋಗಿರುತ್ತೆ. ದೇಹ ತಾನೇ ಸರಿ ಮಾಡ್ಕೊಂಡಿರತ್ತಲ್ಲೆಲ್ಲವೂ. ಬಹಳ ದಣವಾಗಿ ಮಲಗಿರ್ತೀನಿ, ರಾತ್ರಿ ತಾನೇ ಅದೆಲ್ಲಾ ಸರಿ ಮಾಡ್ಕೊಳುತ್ತಲ್ಲ ಅದೆಲ್ಲವೂ. ತಾನೇ ಮೆದುಳು ತನ್ನ ಕಾರ್ಯವನ್ನ ಮಾಡ್ತಿರತ್ತೆ, ಹೃದಯ ಮಾಡ್ತಿರತ್ತೆ, ರಕ್ತ ಪರಿಚಲನ ಆಗ್ತಿರತ್ತೆ, ಎಲ್ಲ ಕಿಡ್ನಿ ಅವು ಇವು ಏನೇನ್ ಕರಳು ಎಷ್ಟೊಂದು ಭಾಗಗಳಿದೆ.
ಡಾಕ್ಟರ್ ಹತ್ರ ಹೋದ್ರೆ ಗೊತ್ತಾಗುತ್ತೆ ಅದೆಲ್ಲವೂ. ಆ ಒಳಗಡೆ ಎಷ್ಟು ದೇಹದಲ್ಲಿ ಕ್ರಿಯೆಗಳು ನಡೀತಿದೆ ಅಂತ, ಅಷ್ಟು ಕ್ರಿಯೆಗಳು ತಾವೇ ನಡೀತಿದೆ. ಆದ್ರೆ ನಾನ್ ಎಲ್ಲಾ ಕಡೆ ಹೋಗಿ ನಾನೇ ಇವತ್ತು ನಾನು ಬಹಳ ಚೆನ್ನಾಗಿ ನಾನ್ ಜೀರ್ಣ ಮಾಡ್ಕೊಂಡೆ. ನಾನ್ ಮಾಡ್ಕೊಂಡ ತಾನೇ ಆ ಕರಳು ತಾನೇ ಮಾಡ್ಕೋತಿದೆ, ತಾನೇ ಪಚನ ಕ್ರಿಯೆ ಮಾಡ್ಕೋತಿದೆ, ತಾನೇ ಉಸಿರಾಟ ಮಾಡ್ಕೋತಿದೆ, ತಾನೇ ಎಲ್ಲವೂ ಮಾಡ್ತಿದೆ, ತಾನೇ ಬೆಳವಣಿಗೆ ಆಗ್ತಿದೆ. ನಾನ್ ಏನ್ ಮಾಡ್ತಿದ್ದೀನಿ ಅಲ್ಲೆಲ್ಲ? ಬರೀ ನಾನ್ ಬಾಲ್ಯವನ್ನ ಅನ್ಭವಿಸ್ದೆ. ನಾನ್ ಎಲ್ಲಾ ಕಡೆ ಹೋಗಿ ಹೋಗಿ ನಾನು ದೇಹ ತಾನೇ ಬಾಲ್ಯ ಬಂದಿದೆ, ತಾನೇ ಅದು ಯೌವನದ ಕಡೆ ಹೋಗ್ತಿದೆ, ತಾನೇ ಅದು ಮುಪ್ಪಿನ ಕಡೆ ಹೋಗುತ್ತೆ, ತಾನೇ ಅದ್ ನಾಶ ಆಗ್ತಿದೆ. ಅಲ್ಲೆಲ್ಲೂ ನನ್ ಪ್ರವೇಶ ಇಲ್ಲ. ನಾನೇನಾದ್ರೂ ಯೌವನ ಮಾಡ್ಕೊಳಕ್ಕಾಗತ್ತಾ? ನಾನೇನಾದ್ರೂ ವೃದ್ಧಾಪ್ಯ ಮಾಡ್ಕೊಳಕ್ಕಾಗತ್ತಾ ನನ್ನ ದೇಹದಲ್ಲಿ? ಒಂದ್ ಸಣ್ಣದು ಬದಲಾವಣೆ ಮಾಡಕ್ಕಾಗಲ್ಲ. ಅದೇನು ಇರ್ಲಿಲ್ಲ ಅಂದ್ರೆ ನಾನು ಅಂತ ಮಾತ್ರ ನಾನ್ ಮಾಡ್ತೀನಿ. ನಾನ್ ಬಾಲ್ಯನೇ ನಾನು, ಯೌವನನೇ ನಾನು, ವೃದ್ಧಾಪ್ಯನೇ ನಾನು, ದೇಹದಲ್ಲಾಗೋದೆಲ್ಲ ನಾನು, ಬರೀ ಸುಮ್ನೆ ನಾನು ಒಣಜಂಬ ಅಂತ ಅಂತಿರ್ತಾರಲ್ವ ಹೊರಗಡೆ ಎಲ್ಲ, ಆ ರೀತಿ ಸುಮ್ನೆ ಎಲ್ಲಾ ದೇಹದ ಎಲ್ಲವನ್ನು ನಾನು ಅಂತ ಆ ಅಭಿಮಾನ ಮಾಡಿ ನಾನೇ ದುಃಖಕ್ ಮಾಡ್ಕೊಳ್ಳೋದು. ಅದಕ್ಕೆ ದೇಹಕ್ಕೆ ಏನೇನಾಗಿದೆ ಅದೆಲ್ಲ ನನಗೆ ಆಗಿದೆ ಅಂತ ನಾನು ಅಂತ ಭಾವಿಸ್ದೆ. ಹಾಗಾಗಿ ಅದೆಲ್ಲ ನನಗ್ ದುಃಖ ಪ್ರಾರಂಭ ಆಯ್ತು. ಕಣ್ಣು ಸುಮ್ನೆ ತನ್ ಪಾಡಕ್ ತಾನ್ ನೋಡ್ತಿದೆ, ನಾನೇ ನೋಡ್ತಿದ್ದೀನಿ ಅಂತ ಭಾವಿಸ್ದೆ, ಪ್ರಾರಂಭ ಆಯ್ತು ದುಃಖ. ದೇಹ ತಾನೇ ತಂದು ಏನೇನ್ ಮಾಡ್ಬೇಕು ಕ್ರಿಯೆಗಳನ್ನ, ತಾನ್ ಏನೇನ್ ಬೆಳವಣಿಗೆ ಬೇಕು ನಮ್ಮ ಅಪ್ಪವ್ರು ಅದನ್ನ ಹೇಳ್ತಿದ್ರು. ಅದಕ್ಕೆ ಒಂದು ಭಾಷೆ ಇದೆ ದೇಹಕ್ಕೆ. ಆ ಕಡೆ ಲಕ್ಷ್ಯನೇ ಕೊಡಲ್ಲ ನಾವು. ಈ ಮನಸ್ಸು ಅಹಂಕಾರ ಇದೆಯಲ್ಲ, ಆ ಕಡೆ ಲಕ್ಷ್ಯ ಕೊಡದೆ ಇರಂಗೆ ಮಾಡಿದೆ. ಎಲ್ಲಾ ಕಡೆಗೂ ನಾನು ಅಂತ ಬಂದು ದೇಹಕ್ಕೆ ತನ್ನದೇ ಆದ ಒಂದ್ ಭಾಷೆ ಇದೆ, ನೋಡಿ ಆ ಕಡೆ ಅಂತಿದ್ರು. ಅದನ್ನ ಬರೀ ಚೆನ್ನಾಗಿ ಬಳಸಿ ಅದ್ರೊಳಗಡೆ ಏನೇನ್ ಕ್ರಿಯೆಗಳು ಎಲ್ಲಾ ತಾನ್ ಮಾಡ್ಕೊತಿರುತ್ತೆ. ಏನಾದ್ರೂ ಒಂದು ಗಾಯ ಹೊರಗಡೆ ಆದ್ರೂನು ತಾನೇ ಅದನ್ನೆಲ್ಲಾ ಸರಿ ಮಾಡ್ಕೊಳತ್ತಂತೆ. ಎಲ್ಲವೂ ಮೆದುಳಿಗೆ ಹೋಗುತ್ತಂತೆ, ಮೊದಲು ಅದು ಸೂಚನೆ ಕೊಡುತ್ತೆ. ಹೋಗಿ ಅಲ್ಲಿ ಮೆದುಳಿಂದ ಅಲ್ಲಿ ಬಂದ ತಕ್ಷಣ ಬೇರೆ ಇನ್ನೆಲ್ಲವೂ ಬಂದು ಅಲ್ಲಾಗ್ಲೇ ಅದಕ್ಕೆಲ್ಲ ರಕ್ಷಣೆ ಕೊಟ್ಟು ಗಾಯ ಮೇಲೆ ತಾನೇ ಹೊಲಿಗೆ ಹಾಕಕ್ಕೆಲ್ಲಾ ಪ್ರಾರಂಭ ಮಾಡುತ್ತೆ. ಒಂದು ಸಣ್ಣ ಗಾಯ ಆದ್ರೆ ಅದನ್ನ ನಾವು ಲಕ್ಷ್ಯ ಕೊಟ್ಟಿಲ್ವಲ್ಲ, ಅದನ್ನ ನೋಡಿ ದೇಹದಲ್ಲಿ ಎಷ್ಟು ಕ್ರಿಯೆಗಳನ್ನ ತಾನ್ ಮಾಡ್ಕೊಳತ್ತೆ ಅಂತ. ತಾನೇ ಅದಕ್ಕೆಲ್ಲ ಹೇಗೆ ಇಲ್ಲಿ ಹೊರಗಡೆ ಡಾಕ್ಟರ್ಸ್ ಏನ್ ಮಾಡ್ತೀನಿ ಅಂತಾರಲ್ಲ, ಆ ತರ ತಾನೇ ದೇಹದಲ್ಲಿ ತಾನೆಲ್ಲಾ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಬಂದ್ಬಿಡ್ತಾವಂತೆ ರಕ್ಷಣೆ ಮಾಡಕ್ಕೆ. ಎಲ್ಲವೂ ಬಂದು ಆ ಗಾಯಕ್ಕೆ ಏನೇನ್ ಆಗಿರುತ್ತೆ ಅದ್ರ ಮೇಲ್ಗಡೆ ಒಂದು ಚರ್ಮ ಬಂದು ಅವಕ್ಕೆಲ್ಲ ಕೂಡ್ಕೊಂಡು ತಾವೇ ಅವೆಲ್ಲಾ ಕಣಗಳೆಲ್ಲ ಸೇರಿ ಅವುಗಳನ್ನ ನಿಧಾನ ವಾಸಿ ಮಾಡಿ ಅವಕ್ಕೇನು ತಾನೇ ವಾಸಿ ಮಾಡತ್ತೆ. ಅಷ್ಟು ಆ ಸಾಮರ್ಥ್ಯ ಇದೆ ದೇಹಕ್ಕೆಲ್ಲವೂ ಸಾಮರ್ಥ್ಯ ಇದೆ. ತನಗೆ ಆದ ಎಲ್ಲಾ ನಾವ್ ಆ ಕಡೆ ಲಕ್ಷ್ಯನೇ ಕೊಡಲ್ಲ. ಹಂಗಾರೆ ನಾವು ಎಲ್ಲಾ ಕೇಳಿದ್ರು ಡಾಕ್ಟರ್ಸ್ ಹಂಗಾರೆ ಏನ್ ಮಾಡೋದು? ಹೊರಗಡೆ ಬರೀ ಅದನ್ನ ನಿಮ್ಗೆ ಇದನ್ ಮಾಡ್ತಾರೆ ಅಷ್ಟೇ, ಹೊರಗಡೆ ಮಾತ್ರ ಮಾಡ್ತಾರೆ. ಏನ್ ನಿಮ್ಗೆ ಹೊರಗಡೆ ಬರೀ ಸಪೋರ್ಟ್ ಮಾಡ್ಬೋದೇ ಹೊರ್ತು ಗಾಯನ ಅವ್ರು ವಾಸಿ ಮಾಡಕ್ಕಾಗಲ್ಲ. ಒಳಗಡೆನೆ ತಾನೇ ದೇಹ ಮಾಡ್ಕೊಳ್ಳೋದು. ನಮ್ಗದು ಏನೂ ಪ್ರಜ್ಞೆ ಇಲ್ಲ. ನಾನೇ ಮಾಡ್ತೀನಿ, ನನ್ಗೇನ್ ಅನ್ಸಿದೆ ಎಲ್ಲ ಡಾಕ್ಟರ್ ಬರೀ ಸಪೋರ್ಟ್ ಹೊರಗಡೆ. ಅದಕ್ಕೆ ಏನೇನ್ ಬೇಕು ಆ ಕೂಡ್ಕೊಳಕ್ಕೆ ಮಾಡಕ್ ಮೇಲ್ಗಡೆ ಹೊರಗಡೆ ಸಪೋರ್ಟ್ ಕೊಡ್ತಾರೆ, ಒಳಗಡೆ ತಾನೇ ಅದ್ ಮಾಡ್ಕೋಬೇಕು. ಅಲ್ಲಿ ಒಳಗಡೆನೆ ಅದಕ್ಕೆ ಕೆಪಾಸಿಟಿ ಇಲ್ಲ, ಡಾಕ್ಟರ್ಸ್ ಏನು ಮಾಡಲ್ಲ. ಅವ್ರಂತ ನಾವೇನು ಮಾಡಕ್ಕಾಗಲ್ಲ, ದೇಹನೇ ಸಪೋರ್ಟ್ ಮಾಡ್ತಿಲ್ಲ ಅಂತ. ಹಾಗಾಗಿ ದೇಹದಲ್ಲೇ ಆ ಸಾಮರ್ಥ್ಯ ಇದೆ. ಆ ದೇಹದ ಒಂದು ಭಾಷೆ ಇದೆಯಲ್ಲ, ಆ ಕಡೆ ಲಕ್ಷ್ಯ ಕೊಡು, ಅದು ಸಾಕು, ನನಗೆ ಇಂಥ ಆಹಾರ ಬೇಕು ಅಂತ ಅದ್ ಹೇಳತ್ತೆ, ಇಷ್ಟು ಸಾಕು ಅಂತ ಅದು ಹೇಳ್ತಿರತ್ತೆ, ನನಗೆ ಹಸಿವೆ ಆಗಿದೆ ಅಂತ ಹೇಳತ್ತೆ, ನನಗೇನಾದ್ರೂ ನೋವಾಗಿದ್ಯಾ, ಹೊಟ್ಟೆ ನೋವು ಬರ್ತಿದ್ಯಾ, ಹಂಗಾದ್ರೆ ಏನೋ ಅದಕ್ಕೆ ತೊಂದ್ರೆ ಆಗಿದೆ, ಇವೆಲ್ಲವೂ ಅದರ ಭಾಷೆ. ನನಗೆ ಏನೂ ಪುರ್ಸೊತ್ತೆ ಇಲ್ಲ, ಏನೂ ಇಲ್ಲ, ಅಹಂಕಾರದಿಂದ ನಾನು ಅಂತ ವಿಪರೀತವಾಗ ಅದಕ್ಕೆ ಏನೇನೋ ಹಾಕಿ ಮಾಡಿ ತಿರ್ಗಾ ದೇಹಕ್ಕೆ ಬೈತೀನಿ ನಾನು. ಏನೋ ಗೊತ್ತಿಲ್ಲ ನೋಡಿ, ದೇಹ ಯಾಕೋ ನಾನೇನೂ ಇಲ್ಲ, ಚೆನ್ನಾಗೇ ಊಟ ಮಾಡಿದ್ದೆ, ಆದ್ರೂ ನನ್ಗೇನೋ ಆರೋಗ್ಯ ಕೆಟ್ಟೋಗಿದೆ. ದೇಹ ಯಾವತ್ತೂ ಮೋಸ ಮಾಡಿಲ್ಲ, ದೇಹ ಯಾವಾಗ್ಲೂ ಯಾರಿಗೂ ಮೋಸ ಮಾಡಲ್ಲ, ನನ್ ಮನಸ್ಸು ಮೋಸ ಮಾಡ್ತಿದೆ. ಅದು ಬಹಳ ಪ್ರಾಮಾಣಿಕವಾದದ್ದು ದೇಹ. ತನಗೆ ಅದೇನ್ ಆಹಾರ ಇಷ್ಟೇ ಬೇಕು ಅಂತ ಹೇಳ್ತಿರತ್ತೆ, ಮನಸ್ಸು ಆ ಕಡೆ ಲಕ್ಷ್ಯನೇ ಕೊಡಲ್ಲ. ಬುದ್ಧಿ ಹೇಳ್ತಿರತ್ತೆ, ಲಕ್ಷ್ಯ ಕೊಡಲ್ಲ. ತನ್ನ ಎಲ್ಲಾ ಕ್ರಿಯೆಗಳು ತಾನ್ ಮಾಡ್ತಿರತ್ತದೆಲ್ಲವೂ. ನಾನ್ ಸುಮ್ನೆ ಹೋಗಿ ಎಲ್ಲಾದ್ರಲ್ಲೂ ಪ್ರವೇಶ ಮಾಡಿ ಯಾವಾಗ ನಾನು ಅದ್ರ ಸವಾಸ ಬಿಡ್ತೀನೋ ಅದು ಆರಾಮಿರುತ್ತೆ. ನಾನು ಯಾವಾಗ ನಿದ್ರೆಯಲ್ಲಿ ಅದ್ರ ಸವಾಸ ಬಿಡ್ತೀನಿ, ಅದಕ್ಕೆ ಅದು ಬೆಳಗ್ಗೆ ಎದ್ದ ತಕ್ಷಣ ಆರಾಮಾಗತ್ತೆ. ನಾನ್ ಅದ್ರೊಳಗೆ ಪ್ರವೇಶ ಮಾಡಿರ್ತೀನಲ್ಲ ಬೆಳಗಿಂದ ರಾತ್ರಿವರೆಗೂ, ಏನ್ ದಣವಾಗ್ಬಿಡುತ್ತೆ, ಯಾಕಾದ್ರೆ ಸಾಕು ಒಂದ್ ಸವಾಸ ಅನ್ಸಿರತ್ತೆ ಆ ದೇಹಕ್ಕೆ. ರಾತ್ರಿ ನಾನು ಅದ್ರ ಕೈ ಬಿಡ್ತೀನಲ್ಲ ಅದಕ್ ಬಾಳ ಆರಾಮು. ತಂದ್ ಏನೇನ್ ಬೇಕು ಎಲ್ಲಾ ಕೆಲ್ಸಗಳನ್ನ ನೀಟಾಗಿ ಮಾಡ್ಕೊಳುತ್ತೆ. ರಕ್ತ ಪರಿಚಲನ ಮಾಡ್ತಿರತ್ತೆ, ಮೆದುಳದ್ದಾಗ್ಲಿ ಏನ್ ಹಾರ್ಟ್ ಆಗ್ಲಿ ಎಲ್ಲವೂ ತಮ್ಮ ಪಾಡಕ್ ತಾವ್ ಏನ್ ಪ್ರಶಾಂತವಾಗಿರತ್ತೆ. ನಿದ್ರೆಯಲ್ಲಿ ದೇಹ ಏನ್ ಪ್ರಶಾಂತವಾಗಿ ಮಲಗಿರುತ್ತಲ್ಲ, ಯಾಕೆ? ನಾನು ಇಲ್ಲ ಅದ್ರೊಳಗಡೆ, ಅದ್ರ ತಂಟೆ ನಾನು ಬಿಟ್ಟಿದ್ದೀನಲ್ಲ, ಅದಕ್ಕೆ ಅದು ಆರಾಮಿದೆ. ಇಲ್ಲಿ ಯಾಕೆ ಇಷ್ಟೊಂದು ಅದಕ್ಕೆಲ್ಲ ಆಗ್ತಿದಾರೆ, ನಾನು ಅದ್ರೊಳಗಡೆ ಎಲ್ಲ ಹೋಗಿ ನಾನೇ ಹೋಗಿ ಅದಕ್ಕೆ ಬಹಳ ಕಾಟ ಕೊಡ್ತಾ ಇರೋದು ದೇಹಕ್ಕೆ.
ಹಾಗಾಗಿ ಆ ದೇಹ ಆಗ್ಲಿ ಇದೆಲ್ಲವೂ ಆಗ್ಲಿ ಪಂಚಭೂತದಿಂದ ಆಗಿದೆ. ನೀನ್ ಏನ್ ಮಾಡಕ್ಕಾಗತ್ತೆ ಅದ್ರಲ್ಲಿ? ಏನೂ ಒಂದು ಕೂದ್ಲು ಸಹ ಮಾಡೋ ಸಾಮರ್ಥ್ಯ ಇಲ್ಲ. ಕಣ್ಣನ್ನ ನೀವ್ ಮಾಡ್ತೀಯಾ, ಕೂದ್ಲು ಮಾಡ್ತೀಯಾ, ದೇಹದ ಯಾವ ಭಾಗ ಮಾಡ್ತೀಯಾ? ಈಗೆಲ್ಲ ಬಂದಿದೆ ಅದು ಆರ್ಟಿಫಿಷಿಯಲ್. ಆದ್ರೆ ಅದಕ್ಕೆ ಎಷ್ಟೆಷ್ಟು ಲಕ್ಷ ದುಡ್ಡು ಕೊಡ್ಬೇಕು ನೀನು? ಈ ದೇಹ ಸೃಷ್ಟಿ ಆಗ್ಬೇಕಾದ್ರೆ ನೀನ್ ಏನ್ ₹1 ಕೊಡ್ಲಿಲ್ಲ. ತಾನೇ ಬಂದಿದೆಯಲ್ಲ, ಅದಕ್ಕೆ ಅದ್ರ ಬಗ್ಗೆ ಅಷ್ಟು ಅಸಡ್ಡೆ ನಮ್ಗೆ ಅದನ್ನ. ದೇಹದ ಬಗ್ಗೆ ಯಾಕಂದ್ರೆ ಏನೋ ಇಲ್ಲಿ ಒಂದು ಕಣ್ಣನ್ನ ಒಂದ್ ಆಪರೇಷನ್ ಮಾಡಿಸ್ಕೊಳಕ್ ಅವ್ರು ಎಷ್ಟು 25,000 ಬೇಕು ಕಣ್ಣಿಗೆ. ಅವ್ರೊಬ್ರು ನಮ್ ಪ್ರವಚನದವ್ರೆ ಅಂತಿದ್ರಲ್ಲ, ಅವ್ರಿಗೆ ಕಣ್ಣಿಗೆ ಪೊರೆ ಬಂದಿತ್ತು. ಅವ್ರಿಗೆ 25,000 ಬೇಕು ಕಣ್ಣಂದು ಅದು ಆಪರೇಷನ್ ಮಾಡ್ಬೇಕು ಅಂತಂದಾಗ ಅವ್ರಂದ್ರು, ಮಾಡಿಸ್ಕೊಂಡ್ರೆ 25,000 ಮಾಡಿಸ್ಕೋಬಹುದು, ಮಾಡಿಸ್ಕೊಂಡ್ ನಾಳೆನೆ ಸತ್ತೋಗ್ಬಿಟ್ರೆ 25,000 ವೇಸ್ಟ್ ಆಗತ್ತಲ್ಲ. ನಮಗ್ ಬರೀ ಇಷ್ಟು ಒಂದು ಹೊರಗಡೆ ಇಷ್ಟನ್ ಮಾಡ್ಸಕ್ಕೆ, ಇನ್ನ ದೇಹದಲ್ಲಿ ಇಷ್ಟೊಂದು ನಮಗೆ ಒಂದು ಕಿಡ್ನಿನ ಏನಾದ್ರೂ ವಾಪಸ್ ಇನ್ನೊಂದ್ ಹಾಕ್ಬೇಕಂದ್ರೆ ಲಕ್ಷ ಕೊಡ್ಬೇಕು. ಹಂಗಾರೆ ಎಷ್ಟು ನಾವು ಶ್ರೀಮಂತರು ಇರ್ಬೋದು. ಅದಕ್ಕೆ ಬಸವಣ್ಣನವ್ರು ಹೇಳುದು ದೇಹವೇ ದೇಗುಲ ಅಂತ. ಅವ್ರು ಅದಕ್ಕೆ ಹೇಳಿದ್ದು, ಒಂದೊಂದು ಅದು ಕಳ್ಕೊಂಡಾಗ ಅದ್ರದ್ದು ಮಹತ್ವ ಗೊತ್ತಾಗುತ್ತೆ. ಒಂದ್ ಹಲ್ಲಾಗ್ಲಿ, ಒಂದ್ ಹಲ್ಲು ಹಾಕ್ಸಕ್ ಹೋದ್ರೆ ಎಷ್ಟು ದುಡ್ಡದು. ಒಂದು ಕಣ್ಣು ಹಾಕ್ಸಕ್ ಹೋದ್ರೆ ಅದೆಲ್ಲವೂ ಭಗವಂತ ನನಗೆ ಎಷ್ಟು ಸುಮ್ನೆ ಸುಲಭವಾಗಿ, ನಾನು ಏನೂ ದೇವನಿಗೆ ಮಾಡಿಲ್ಲ, ಆದ್ರೆ ಎಷ್ಟು ನನಗೆ ಪ್ರಕೃತಿ ಕೊಟ್ಟಿದೆ. ಎಷ್ಟು ಕೃತಜ್ಞರಾಗಿರ್ಬೇಕು, ಅದನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಆದ್ರೆ ಅದನ್ನ ಹೇಗೆ ಬಳಸ್ತೀವಿ ನಾವು, ಅದನ್ನ ಅವ್ರು ಇಲ್ಲಿ ಹೇಳ್ತಿದಾರೆ. ನೀನ್ ಏನೂ ಮಾಡೇ ಇಲ್ಲ ಅದ್ರಲ್ಲಿ, ಸುಮ್ನೆ ನಾನು ನಾನು ಅಂತ ಅಭಿಮಾನ ಮಾಡಿ ದೇಹನೂ ಕೆಡಿಸ್ಕೊಂಡು, ಮನಸ್ಸನ್ನು ಕೆಡಿಸ್ಕೊಂಡು, ಜೀವನನೂ ಕೆಡಿಸ್ಕೊಂಡು. ಯಾವಾಗ ದೇಹ ಕೆಟ್ಟಿದ್ಯೋ ಇನ್ನೆಲ್ಲವೂ ಕೆಡತ್ತೆ. ಒಂದ್ರ ಮೇಲೆ ಒಂದಿದೆ. ದೇಹದ ಮೇಲೆ ಮನಸ್ಸು, ಮನಸ್ಸಿನ ಮೇಲೆ ಒಂದಕ್ಕೊಂದು ಏನ್ ಬೇರೆ ಬೇರೆ ಇದ್ಯಾ? ದೇಹ ಇಲ್ಲಿದೆ, ನನ್ ಮನಸ್ಸು ಅಲ್ಲಿದೆ ಅಂತ ಏನಾರು ಇದ್ಯಾ? ದೇಹಕ್ಕಾಗದೆಲ್ಲ ಮನಸ್ಸಿಗಾಗತ್ತೆ, ಮನಸ್ಸಿಗಾಗಿದ್ದೆಲ್ಲ ದೇಹಕ್ಕಾಗತ್ತೆ. ಯಾರು ದೇಹವನ್ನ, ನಮ್ಮ ಅಪ್ಪವ್ರು ಏನು ಕ್ರಮಬದ್ಧವಾಗಿ ಇಟ್ಕೊಂಡಿದ್ರ ಜೀವನವನ್ನ. ದೇಹಕ್ಕೆ ಎಷ್ಟು ಇತಿಮಿತಿಗಳು, ಎಷ್ಟು ಅವರಷ್ಟು ದುಡಿಸ್ತವ್ರು ಯಾರೂ ಇಲ್ಲ ದೇಹವನ್ನ. ಏನು ವಾಕಿಂಗ್ ಆಗ್ಲಿ ಏನು, ಆದ್ರೆ ಅವ್ರ ಆಹಾರ ಎಷ್ಟಾಗ್ತಿದ್ರು. ನಮ್ದು ಉಲ್ಟಾ, ಆಹಾರ ವಿಪರೀತ, ಕೆಲಸ ಕಡಿಮೆ. ಹಾಗಾಗಿ ದೇಹ ಕೆಡುತ್ತೆ. ತಾನೇ ಬೊಜ್ಜು ಬರುತ್ತೆ, ಕಾಲು ಬರುತ್ತೆ, ಕೈ ನೋವು ಬರುತ್ತೆ, ಬೇಡದೇ ಇರೋ ಆಹಾರ ಹಾಕ್ತಿವಿ. ಅದಕ್ಕೆ ತನ್ನದೇ ಆದ ಭಾಷೆ ಇದೆ. ಅದು ಹಸಿವೆ ಆದಾಗ ಅದು ಹೇಳುತ್ತೆ. ನಮ್ಮ ಅಪ್ಪವ್ರು ಅಂತಿದ್ರು, ಅದನ್ನ ಹಸಿವೆನ ಹೇಗ್ ಅನ್ಭವಿಸ್ಬೇಕು ಅಂತ. ಅದನ್ನ ಬಿಡಿ ಸ್ವಲ್ಪ ಹೊತ್ತು ನೀವ್, ಅದು ಹಸಿವೆ ಆಗದೆ ಒಂದು ಅದ್ರ ಲಕ್ಷಣ ಇದೆ. ಆ ಕಡೆ ಲಕ್ಷ ಕೊಟ್ಟು ನೋಡಲ್ಲ ನಾವು. ಅದು ವಿಪರೀತ ಹಸಿವೆ ಆದಾಗ ಇಂಥ ಆಹಾರ ಅಂತ ಆಹಾರ ಅಂತ ಕೇಳಲ್ಲ ಅದು. ಅದಕ್ಕೆ ಏನಾದ್ರೂ ಒಂದು ಬೇಕು. ಮತ್ತೆ ಎಲ್ಲಾ ದೇಹದ ಕಣಗಳು ಆ ಹಸಿವೆಗಾಗಿ ಪರಿತಪಿಸ್ತಾ ಇರ್ಬೇಕಂತೆ. ಅಷ್ಟು ತೀವ್ರವಾದ ಹಸಿವೆ ನಾವು ಅಷ್ಟು ಪುರ್ಸೊತೆ ಕೊಡಲ್ಲ. ಬೆಳಗ್ಗೆ ಸಮಯ ಇಟ್ಕೊಂಡ್ಬಿಟ್ಟಿರ್ತೀವಿ, 9 ಗಂಟೆ, 12 ಗಂಟೆ, 4 ಗಂಟೆ. ಅದಕ್ಕೆ ನಮ್ಗೆ ಅದ್ರದ್ದು ಮಹತ್ವನೇ ಗೊತ್ತಿಲ್ಲ. ಅದನ್ನ ಅಪ್ಪವ್ರು ಹೇಳ್ತಿರು, ಇಡೀ ದೇಹದ ಎಲ್ಲಾ ಕಣಗಳು ಆ ಹಸಿವೆಗಾಗಿ ಇದಾಗ್ಬೇಕಂತೆ. ಆಗ ನೀನ್ ಆಹಾರ ಕೊಡು, ಏನೆಲ್ಲಾ ಇಂದ್ರಿಯಗಳಾಗ್ಲಿ ಒಳಗಡೆ ಎಲ್ಲವೂ ಏನ್ ಖುಷಿ ಆಗತ್ತೆ ಅವಕ್ಕೆಲ್ಲವೂ. ಮತ್ತ ಆಮೇಲೆ ಊಟ ಮಾಡಿ ಒಂದ್ ಆರಾಮ್ ಮಲಗಿದ್ರೆ ಎಷ್ಟು ದೇಹ ತಣ್ಣಗಾಗತ್ತೆ. ನಮ್ದು ಆ ರೀತಿ ಜೀವನನೇ ಇಲ್ಲ. ಯಾವಾಗ್ಲೋ ಮಲಗೋದು, ಏನೋ ಹಾಕೋದು, ಏನೋ ತಿನ್ನೋದು, ಯಾವ್ದು ಮತ್ ನಾನ್ ಮಾಡೇ ಇಲ್ಲ ಅದ್ರಲ್ಲಿ. ನಾನು ಏನೂ ದೇಹದಲ್ಲೆಲ್ಲ ಮಾಡಿಲ್ಲ. ಹಾಗಾಗಿ ದೇಹದ ಕಡೆ ಸ್ವಲ್ಪ ಲಕ್ಷ್ಯ ಕೊಡು. ಅದರದೇ ಒಂದು ಭಾಷೆ ಇದೆ, ಅದು ಪ್ರಕೃತಿಯಿಂದ ಬಂದಿದೆ. ನೀನೇನೂ ಅದ್ರಲ್ಲಿ ಮಾಡಿಲ್ಲ. ಅದನ್ನ ಇಲ್ಲಿ ಪಂಚೀಕರಣ ಹೇಳ್ತಿದ್ದಾರೆ. ಮೊದಲು ತಿಳಿದು ತತ್ವ ಕುಳ, ಇದೆಲ್ಲವೂ ತತ್ವದಿಂದ ಆಗಿದೆ. ನೀನ್ ಇಲ್ಲೇನೂ ಮಾಡಿಲ್ಲ, ಯಾವುದನ್ನೂ ಮಾಡಿಲ್ಲ. ಅವೆಲ್ಲವನ್ನು ನೇತಿಗಳೆದು. ನೀನ್ ಮಾಡಿಲ್ಲ ಅಂದ್ಮೇಲೆ ಸುಮ್ನೆ ಅದನ್ನ ನಾನಲ್ಲ ಅನ್ಬೇಕು ತಾನೆ. ಸುಮ್ನೆ ಅದನ್ನ ಮಾಡಿಲ್ದೇ ಇರೋದನ್ನೆಲ್ಲ ನಂದೆ ನಂದೆ ಅಂತ ಮಾಡ್ತೀಯಲ್ಲ, ಅದೇ ನಿನಗ್ ದುಃಖ ಆಗಿರೋದು. ನೇತಿಗಳೆದು ಅನಾತ್ಮಕವೆಂದು, ಇದ್ಯಾವುದು ಆತ್ಮವಸ್ತು ಅಲ್ಲ. ಇದು ತುಂಬಾ ಮುಖ್ಯ. ಅವ್ರು ಹೇಳ್ಬೇಕಾಗಿರೋದು ಇದ್ಯಾವುದು ಆತ್ಮವಸ್ತು ಅಲ್ಲ. ಇದಕ್ಕೆಲ್ಲವೂ ಆಧಾರವಾಗಿರುವ, ಇಲ್ಲಿ ಮುಂದೆ ಹೇಳ್ತಾರೆ, ಬಳಿಕವನ ಒಳಗೆ ಅಧಿಕರಣವೆನಿಪ. ಇವಕ್ಕೆಲ್ಲ ಆಧಾರವಾಗಿರುವಂತಹ ನಿರ್ವಿಕಾರ ಸಂವಿದುಳಿಮೆ ತಾವೆಂದು. ಇದಕ್ಕೆಲ್ಲ ಆಧಾರವಾಗಿರುವಂತಹ ಆ ಬ್ರಹ್ಮವಸ್ತು ನೀನು. ಇದು ಮುಖ್ಯವಾಗಿ ಬೇಕಾಗಿರೋದು. ಇವುಗಳನ್ನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇವುಗಳಲ್ಲಿ ವಿಪರೀತ ನನಗೆ ಎಷ್ಟೇ ಏನೇ ಕೇಳಿದ್ರು ಮಾಡಿದ್ರು ದೇಹಾದಿಗಳಲ್ಲೇ ಇರ್ತೀನಿ, ದೇಹ ಇಂದ್ರಿಯಗಳಲ್ಲೇ ಇರ್ತೀನಿ. ಅವುಗಳನ್ನ ವಿಪರೀತ ಅನ್ಭವಿಸ್ತೀನಲ್ಲ, ಅದಕ್ಕೆ ಇದು ಇಲ್ಲಿ ನೀನ್ ಏನ್ ಮಾಡಿದ್ಯಾ? ಇಲ್ಲೇನೂ ನೀನ್ ಮಾಡೇ ಇಲ್ಲ. ಯಾವುದೋ ನಿನ್ನ ಸೃಷ್ಟಿ ಅಲ್ವೇ ಇಲ್ಲ. ನಿನ್ ಏನೂ ಸಾಮರ್ಥ್ಯನೇ ಇಲ್ಲ, ಪ್ರಕೃತಿಯಿಂದ ಆಗಿದೆ. ಅದು ನೀನಲ್ಲ. ಅದನ್ನ ಅವ್ರು ಹೇಳ್ತಿದ್ದಾರೆ. ತಿಳಿದು ಮೊದಲು ಇದನ್ನ ಸ್ಪಷ್ಟವಾಗಿ ಜ್ಞಾನ ಮಾಡ್ಕೊ. ಮೊದಲು ಇದರ ದರ್ಶನ ಮಾಡ್ಕೊ. ತಿಳಿದು ಮೊದಲು ತತ್ವ ಕೂಡ, ಇದೆಲ್ಲವೂ ತತ್ವದಿಂದ ಆಗಿದೆ. ಏನ್ ಈ ಪಂಚಮಹಾಭೂತಗಳಿದೆಯಲ್ಲ, ಅವುಗಳಿಂದ ಆಗಿರೋದು ಇದನ್ನ. ಇಲ್ಲಿ ನಾನು ಏನೂ ಮಾಡಿಲ್ಲ, ಅಪ್ಪ ಅಮ್ಮನೂ ಸಹ ಮಾಡಿಲ್ಲ. ಅವರ ದೇಹವು ಪಂಚೀಕರಣನೇ ಆಗಿರೋದು. ಯಾರ ಕೈಲೂ ಆಗೋದಿಲ್ಲ ಜಗತ್ತಲ್ಲಿ. ಯಾರೂ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಇದು ಪ್ರಕೃತಿ ನಿರ್ಮಿತ, ದೇವನೇ ನಿರ್ಮಿತ ಮಾಡಿರೋದು. ನನಗೆ
ಇದ್ರಷ್ಟು ದೇಹ ಉಳಿದು ಇಂದ್ರಜಾಲ ಒಂದುಂಟೆ. ಇದ್ರಿಗಿಂತ ಇಂದ್ರಜಾಲ ಬೇಕಾಗಿದೆ ನಿಮ್ಗೆ? ಎಲ್ಲೆಲ್ಲೋ ಪವಾಡಗಳನ್ನೆಲ್ಲ ನೋಡಕ್ ಹೋಗ್ತಿರಲ್ಲ. ನಮ್ಮ ದೇಹದೊಳಗೆ ಎಷ್ಟು ಪವಾಡಗಳು. ಕಣ್ಣು ಇಷ್ಟೇ ಸಣ್ಣದಿದೆ ಆದ್ರೆ ಇಡೀ ವಿಶ್ವವನ್ನೇ ನೋಡುತ್ತೆ. ಚಿಕ್ಕದು ಕಣ್ಣು ಅಂತ ಏನಾದ್ರು ಸಣ್ಣ ತೋರ್ಸುತ್ತಾ? ಇಡೀ ಬಯಲನ್ನ ತೋರ್ಸುತ್ತೆ. ಕಿವಿ ಇಷ್ಟೇ ಇದೆ ಆದ್ರೆ ಎಲ್ಲಿವರೆಗೂ ಎಷ್ಟು ಕೇಳುತ್ತೆ ಅದು. ನಮ್ಮ ದೇಹದೊಳಗೆ ವಿಪರೀತ ಪವಾಡಗಳೆಲ್ಲ ನಡೆಯುತ್ತೆ. ಆಹಾರವನ್ನ ನಾನು ಹಾಕ್ತೀನಿ, ಅದು ತಾನು ಜೀರ್ಣ ಮಾಡಿ ಎಲ್ಲವನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತಲ್ಲ, ಅದೆಷ್ಟು ದೊಡ್ಡ ಪವಾಡ. ಅದನ್ನ ತನಗೆ ಯಾವ್ದಾದ್ ಬೇಕು ಅದನ್ನ ಬೇಡ ಅಂತ ತಾನೇ ಭಾಗವನ್ನ ಮಾಡಿ, ಯಾವ್ದು ಬೇಕಾಗಿಲ್ಲ ವೇಸ್ಟ್ ಅನ್ನ ಬೇರೆ ಕಡೆ ಕಳಿಸಿ, ಯಾವ್ದು ಶಕ್ತಿ ಆಗುತ್ತೋ ಎಲ್ಲಾ ಕ್ರಿಯೆಗಳನ್ನು ಒಂದು ನಿಮಿಷ ಬಿಡದೆ ಮಾಡುತ್ತೆ ದೇಹದ ಒಳಗೆ. ನಾನು ಏನ್ ಕೊಟ್ಟಿದ್ದೀನಿ ಅದಕ್ಕೆ ಮಾಡಿದ್ದೀನಿ ಅಂತ ಅದ್ ನನಗ್ ಮಾಡುತ್ತೆ. ಯಾಕೆ ನನ್ನನ್ನ ಜೀವಂತವಾಗಿಟ್ಟಿದೆ ಈ ದೇಹ? ಅದ್ರೊಳಗಡೆ ಚೈತನ್ಯ ಇದೆಯಲ್ಲ, ಏನದು? ಯಾಕೆ ಅದು ನನ್ನ ಒಳಗಡೆ ಇದೆಯಲ್ಲ? ನನ್ನ ದೇಹವನ್ನ ಯಾಕೆ ಇಷ್ಟೊಂದು ಇದ್ರೊಳಗಡೆ ಕೆಲಸ ನಡೀತಿದೆಯಲ್ಲ? ಇದ್ರಿಗಿಂತ ಬೇಕಾಗಿದೆ ದೇವನ ಪವಾಡ, ಆ ಸತ್ಯ ವಸ್ತುವಿನ ಅನುಭವ, ಅದನ್ನ ಪಡೆಯೋದು. ಇಲ್ಲಿ ನನ್ನ ದೇಹವನ್ನ ನೋಡಿದ್ರೆ ಸಾಕು. ಯಾಕೆ ನಾನು ಬದುಕಿದ್ದೀನಿ? ಇಷ್ಟೊಂದು ಕ್ರಿಯೆಗಳು ಒಳಗಡೆ ನಡೆಯುತ್ತಿದೆಯಲ್ಲ, ದೇವನ ಅನುಗ್ರಹ ಅಲ್ವಾ? ನಾನು ಅವುಗಳನ್ನೆಲ್ಲ ದೇವಂದು ಅಂತ ತಿಳಿಬೇಕಾಗಿದೆ. ಇದ್ಯಾವುದು ನೀನ್ ಮಾಡಿಲ್ಲ ಇದ್ರೊಳಗಡೆ ಎಲ್ಲ. ಯಾವ್ದು ದೇಹದೊಳಗಡೆ ಹಾರ್ಟ್ ಅಂದ ಕೆಲ್ಸ ನೀನ್ ಮಾಡ್ತೀಯಾ? ಉಸಿರಾಟ ನೀನ್ ಮಾಡ್ತೀಯಾ? 1 ಗಂಟೆ ಒಂದು ಉಸಿರಾಟ ತಗೋಬೇಕು ಅಂತ ಈ ಕರೋನಾ ಟೈಮಲ್ಲೆಲ್ಲ ಇತ್ತಲ್ಲ, ಆಗ ಅವ್ರು ಉಸಿರಾಡಕ್ಕೆ ಕಷ್ಟ ಆಗ್ತಿತ್ತು. ಅವ್ರಿಗೆ ಅದೇನೋ ಸಿಲಿಂಡರ್ ಇಂದ ವಿಶೇಷವಾಗಿ ಗ್ಯಾಸ್ ಅದನ್ನ ಕೊಡ್ತಿದ್ರು. ಎಷ್ಟು ದುಡ್ಡು ಅದಕ್ಕೆ. ಅದ್ರದ್ದು ಸಮಸ್ಯೆ ಬಂದಾಗ ಗೊತ್ತಾಗತ್ತೆ ಆ ಉಸಿರಾಟದ್ದು. ಅದೆಲ್ಲವೂ ಸುಲಭವಾಗಿ ಆಡ್ತಾ ಇದ್ದೀನಲ್ಲ, ನಾನು ಉಸಿರಾಡ್ತಾ ಇದ್ದೀನಿ ಅನ್ನೋದು ಪ್ರಜ್ಞೆ ಇಲ್ಲ. ತಾನೇ ಬರ್ತಿರತ್ತೆ ಹೋಗ್ತಿರತ್ತೆ, ತಾನೇ ಅದೆಲ್ಲ ದೇಹ ಮಾಡ್ತಿದ್ದೆಲ್ಲ. ಯಾಕೆ? ಯಾರು ಅದಕ್ಕೆ ಆಜ್ಞೆ ಮಾಡಿದ್ದಾರೆ ಇದನ್ನೆಲ್ಲ ನೀನ್ ಮಾಡು ಅಂತ ನನ್ನೊಳಗಡೆ? ಆ ದೇಹಕ್ಕಾಗ್ಲಿ, ಹಾರ್ಟಿಗಾಗ್ಲಿ, ರಕ್ತ ಪರಿಚಲನೆಗಾಗ್ಲಿ, ಕರಳು, ಜಠರ ಒಂದೊಂದು ಭಾಗನ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಒಂದ್ ಸಣ್ಣಕ್ಕೂ ಒಬ್ಬೊಬ್ರು ಡಾಕ್ಟರ್ ಸ್ಪೆಷಲಿಸ್ಟ್ಗಳು. ಅಷ್ಟೊಂದ್ ಭಾಗಗಳಿದೆ ಅನ್ನೋದೇ ಗೊತ್ತಾಗಲ್ಲ. ಅದ್ರದ್ದು ಕಾಯಿಲೆ ಆದಾಗ ಗೊತ್ತಾಗುತ್ತೆ, ಓ ಇಷ್ಟೊಂದಿದೆ ಇದ್ರೊಳಗಡೆ ಅಂತ. ಅಷ್ಟೊಂದು ಅವುಗಳನ್ನೆಲ್ಲ ನಿರ್ಮಾಣ ಮಾಡಿದ್ಯಲ್ಲ, ಯಾವುದರ ಆಧಾರದಲ್ಲಿ ಆಗ್ತಿದೆ? ಮತ್ತಷ್ಟೂ ಕಾರ್ಯಗಳು ಏನೂ ನನ್ನಿಂದ ಅಪೇಕ್ಷೆ ಮಾಡದೆ, ನಾನು ಏನಾರು ಆಗಿರೋ, ಎಂತವರಾರು ಆಗಿರೋ, ಹೆಣ್ಣಾಗಿರು ಗಂಡಾಗಿರು, ಇಂಥ ಜಾತಿಯವರಿರು, ಏನಾದ್ರೂ ಆಗಿರೋ, ತನ್ನ ಕಾರ್ಯವನ್ನ ತಾನು ಒಳಗಡೆ ಮಾಡ್ತಾನೇ ಇರತ್ತಲ್ಲ. ಯಾರ ಆಜ್ಞೆಗೆ ಮಾಡ್ತಾ ಇದೆ ಅದು? ಯಾಕೆ ಮಾಡ್ತಾ ಇದೆ? ಅವುಗಳಲ್ಲಿ ಒಂದು ಉಸಿರಾಟ ಪ್ರಾಣ ನಿಲ್ತು ಇಡೀ ದೇಹವೇ ಜಡ ಆಗತ್ತೆ. ಆ ಪ್ರಾಣ ಯಾಕೆ ನಿಂತಿದೆ? ಯಾಕೆ ಇವೆಲ್ಲವೂ ಕ್ರಿಯೆಗಳು ನಡೀತಿದೆ? ಹಾಗಾದ್ರೆ ನಾನು ಅದ್ಭುತ ಇರ್ಬೇಕಲ್ಲ, ನಾನು ಬಹಳ ಶ್ರೇಷ್ಠ ಇರ್ಬೇಕಲ್ಲ. ಅಂದ್ರೆ ಎಷ್ಟು ಕನಿಷ್ಠ? ಯಾಕಂದ್ರೆ ಅವೆಲ್ಲವೂ ಸುಲಭವಾಗಿ ಸಿಕ್ಕಿದೆಯಲ್ಲ. ಬಹಳ ನನಗೆ ನಾನ್ ಅಂತವ್ರು, ನಾನ್ ಇಂಥವ್ರು, ನನ್ಗೇನು ಅಲ್ಲ, ನನ್ ಗಂಡ ಹಂಗೆ, ನನ್ ಮಕ್ಳಿಗೆ, ನನ್ ದುಡ್ಡಿಲ್ಲ, ನಾನ್ ಎಷ್ಟು ಕೆಳಗಿದೆ ನನ್ನ ಮನಸ್ಸು, ಎಂತ ದುರ್ಬಲ ಮನಸ್ಸಾಗಿದೆ. ನನ್ನ ದೇಹದ ಬಗ್ಗೆನೆ ನನಗೆ ಎಷ್ಟು ಹೆಮ್ಮೆ ಇರ್ಬೇಕು. ಮೆದುಳು ಎಂತ ಕೆಲಸ ಮಾಡುತ್ತೆ, ಎಷ್ಟು ದೇವನನ್ನವರೆಗೂ ಕರ್ಕೊಂಡು ಹೋಗುತ್ತೆ, ದೇವನ ಸಾಕ್ಷಾತ್ಕಾರವನ್ನ ಮಾಡುತ್ತೆ. ಮನಸ್ಸು ಹಾಗೆ ಇದೆ. ಒಂದು ಸಲ ಅದಕ್ಕೆ ಜ್ಞಾನ ಚಿಂತನ, ಜ್ಞಾನವನ್ನ ಪಡಿಬೇಕು ಅಂದ್ರೆ ಆತ್ಮಜ್ಞಾನ ಆಗೋವರೆಗೂ ಬಿಡೋದಿಲ್ಲ. ಅದನ್ನ ಬಳಸೋ ರೀತಿ ಗೊತ್ತಿಲ್ಲ ನನಗೆ. ಅವುಗಳಲ್ಲಿ ವಿಪರೀತವಾಗಿ ಹೇಗೇಗೋ ನನಗದ್ರದ್ದು ಗುರುಗಳು ಹೇಳೋ ಮಾತಲ್ಲೂ ವಿಶ್ವಾಸ ಇಲ್ಲ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಾನೇ ಬಳಲಿಕೆ ಮಾಡ್ಕೊತಾ ಇದ್ದೀನಿ. ಅದನ್ನ ಅವ್ರಿಗೆ ಹೇಳ್ತಿದ್ದಾರೆ, ತಿಳಿದು ಮೊದಲು ತತ್ವ ಕುಳವೆಲ್ಲವನ್ನು ಮೊದ್ಲು ಸ್ಪಷ್ಟವಾಗಿ ತಿಳ್ಕೊಂಡು ಆಗ ಗೊತ್ತಾಗತ್ತೆ. ಅವಾಗ ಇದನ್ನ ನೀತಿಗಳಿದು. ನೀನ್ ಇಲ್ಲಿ ಏನೂ ಮಾಡೇ ಇಲ್ಲ. ಇದೆಲ್ಲವೂ ತತ್ವದಿಂದ ಆಗಿದೆ, ಪಂಚೀಕರಣ ಆಗಿದೆ. ಎಲ್ಲವೂ ಆಕಾಶದ ತತ್ವದಿಂದ, ವಾಯು ತತ್ವದಿಂದ, ಜಲದಿಂದ, ಅಗ್ನಿಯಿಂದ, ಇವೆಲ್ಲವೂ ಅವುಗಳಿಂದ ಆಗಿರೋದು. ಈ ದೇಹ ಸೃಷ್ಟಿಯಾಗಿದೆ, ಕೊನೆಗೆ ಒಂದು ದಿನ ಅಲ್ಲೇ ಹೋಗುತ್ತೆ. ಇದೆಲ್ಲವೂ ಅದರ ಆಧಾರದಲ್ಲಿ, ಸತ್ಯ ವಸ್ತುವಿನ ಆಧಾರದಲ್ಲಿ ಇದು ಪ್ರಕೃತಿ ತಾನೇ ನಿರ್ಮಾಣ ಮಾಡಿದೆ. ಇವುಗಳೆಲ್ಲ ಅವುಗಳದು, ಪ್ರಕೃತಿದು, ನಾನಲ್ಲ ಅಂತ ನೀತಿಗಳಿದು. ಇದ್ರಲ್ಲಿ ಯಾವ್ದ್ರಲ್ಲೂ ನಾನಿಲ್ಲ, ಇದು ನನ್ನ ಅಸ್ತಿತ್ವ ಅಲ್ಲ. ಅದಕ್ಕೆಲ್ಲಾ ಅಧಿಕರಣವಾಗಿರುವ ಈ ದೇಹಕ್ಕೆ, ಈ ಪಂಚ ಮಹಾಭೂತದಿಂದ ಏನ್ ಈ ತತ್ವ ನಿರ್ಮಾಣ ಆಗಿದೆಯಲ್ಲ, ಇದಕ್ಕೆ ಆಧಾರವಾಗಿರೋದು ಸತ್ಯ ವಸ್ತು. ಅದರ ಆಧಾರದಲ್ಲಿ ಇವೆಲ್ಲವೂ ಹಾಗೆ ತಾನೇ ಆ ರೀತಿ ಕಾಣಿಸ್ತಿದೆ. ಕರೆಂಟ್ ಇದೆ, ಕರೆಂಟಿನ ಆಧಾರದಲ್ಲಿ ಫ್ಯಾನು, ಲೈಟು, ಏನೇನ್ ಮಿಕ್ಸಿ, ನೀನ್ ಏನೇನ್ ಬಳಸ್ತೀಯ ಎಲ್ಲದಕ್ಕೂ ಆಧಾರ ಕರೆಂಟ್. ಕರೆಂಟೇ ಇರ್ಲಿಲ್ಲ ಅಂದ್ರೆ ಇದಕ್ಕೆ ಎಲ್ಲಿ ವೈಭೋಗ ಬರುತ್ತೆ? ಹಾಗೆ ಈ ದೇಹ, ಈ ತತ್ವ ಕೂಡ ಏನಾಗಿದೆಯಲ್ಲ, ಇದಕ್ಕೆಲ್ಲ ಒಳಗ ಅಧಿಕರಣವೇನಿಪ್ಪ. ಇದಕ್ಕೆ ಅಧಿಕರಣವಾಗಿ ಆ ಸತ್ಯ ವಸ್ತು ಇದೆ. ಆ ಸತ್ಯ ವಸ್ತು ನಾನಿದ್ದೀನಿ. ಈ ವಿವೇಕ ಒಂದು ಬಿಡ್ತೀನಿ, ಬಾಕಿನೆಲ್ಲ ಮಾಡ್ತೀನಿ. ಯಾವಾಗ ಈ ವಿವೇಕ ಹೋಯ್ತು ನನಗೆ, ಬಳಲಿಕೆ ಪ್ರಾರಂಭ. ನಾನು ಸತ್ಯ ವಸ್ತು ಇದ್ದೀನಿ, ನಾನ್ ಬ್ರಹ್ಮ ವಸ್ತು ಇದ್ದೀನಿ, ನಾನು ಆ ಬಯಲಿನ ಇದ್ದೀನಿ, ಅರಿವಿನ ಸ್ವರೂಪ ಇದ್ದೀನಿ, ಇರುವಿನ ಸ್ವರೂಪ ಇದ್ದೀನಿ.
ಆನಂದ ಸ್ವರೂಪ ಇದ್ದೀನಿ ಅನ್ನುವ ವಿವೇಕ ಹೋಗುತ್ತೆ. ಇವೆಲ್ಲವೂ ನಾನೇ ಅಂತ ನಾನು ಭಾವಿಸ್ತೀನಿ. ಅದನ್ನ ಅವ್ರು ಹೇಳ್ತಾರೆ, ಬಳಿವಿಡಿಯದೆ ಸಂವಿದುಳಿಮೆ ತಾವೆಂಬ ವಿವೇಕವ ಬಳಿವಿಡಿಯದೆ. ಈ ವಿವೇಕನ ಹಿಡಿಯಲ್ಲ ನಾನು. ಆ ವಿವೇಕ ಯಾವಾಗ ಇಳಿಲಿಲ್ಲ, ಬೊಮ್ಮವ ನರಿವೇನೆಂದು ಬಳಲು. ಆಗ ಬ್ರಹ್ಮಜ್ಞಾನ ಪಡಿಬೇಕು ನಾನು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ಮೂಲ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನ ಬಿಟ್ಬಿಡ್ತೀನಿ, ಪುನಃ ಎಲ್ಲೋ ಬಂದು ನಾನು ಅದನ್ನ ಕಷ್ಟ ಪಡ್ತೀನಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಬೊಮ್ಮವ ನರಿವೇನೆಂದು ಬಳಲುವರು ತಮ್ಮ ನೇತಿಗಳೆದು. ನನ್ನನ್ನೇ ಯಾವ್ದು ನಾನು ಆಧಾರವಾಗಿದ್ದೀನೋ ನನ್ನನ್ನ ಬಿಟ್ಟು ಬಾಕಿನೆಲ್ಲಾ ಕಡೆ ನೋಡಕ್ ಹೋಗ್ತೀನಿ ನಾನು. ಎಲ್ಲಿ ಈಗ ಸೂಜಿ ಅದು ಕಳೆದಿದೆ ಅಜ್ಜಿದು ಆ ಗುಡಿಸಿನ ಒಳಗಡೆ, ಅಲ್ಲಿ ಬಿಟ್ಬಿಟ್ಟಿದೆ. ಅದು ಹೊರಗಡೆ ಹಾಕಿದ್ರೆ ಅಲ್ಲಿ ಕತ್ಲೆ ಇದೆ ಗುಡಿಸ್ಲಲ್ಲಿ, ಅಲ್ಲಿ ನನಗ್ ಕಾಣಿಸಲ್ಲ. ಹೊರಗಡೆ ದೀಪದ ಬೆಳಕಿದೆ, ಅಲ್ಲಿ ಬಂದು ಹುಡುಕ್ತಾ ಇರತ್ತೆ. ಯಾರೋ ಬಂದ್ ಕೇಳ್ತಾರೆ, ಏನ್ ಹುಡುಕ್ತಿದ್ಯಾ? ಸೂಜಿ. ಎಲ್ಲಿ ಕಳ್ಕೊಂಡಿರೋದು? ಗುಡಿಸ್ಲೊಳಗಡೆ. ಮತ್ ಹುಡುಕ್ತಾ ಇರೋದಲ್ಲಿ ಹಾಗೆ. ಹಾಗಾದ್ರೆ ಬಳಲಿಕೆ ತಾನೇ ಹಾಗೆ ನಂದು ಆಗಿರೋದು. ನಾನು ಯಾವ್ದರ ಆಧಾರದಲ್ಲಿ ಇದ್ದೀನಿ ಅಲ್ಲೇ ಇದ್ದೀನಿ, ನನ್ನ ಆಧಾರದಲ್ಲೇ ಇದೆ. ಆ ಕಡೆ ನನಗೆ ನಾನೇ ಪರಿಚಯ, ನನಗೆ ಅದ್ರದ್ದು ಅನುಭವ ಇಲ್ಲ ಅಂತಿದ್ದೀನಿ. ಇದರಲ್ಲಿ ನಾನು ನಾನು ಅಂತ ಅನ್ಕೊಂಡು ಬಳಲಿಕೆ ಮಾಡಿ ನನಗೆ ಆ ರೀತಿ ಆಗ್ತಿದೆ. ಅದನ್ನ ಅವ್ರು ಹೇಳ್ತಿದ್ದಾರೆ, ಬೊಮ್ಮವ ನರಿವೆನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು. ತಿಳಿದು ಮೊದಲು ತತ್ವ ಕುಳವೆಲ್ಲವನು ನೇತಿಗಳೆದು. ಇವುಗಳೆಲ್ಲ ನಾನಲ್ಲ, ಇವುಗಳಲ್ಲಿ ಏನೂ ನಾನ್ ಮಾಡಿಲ್ಲ. ಒಂದೇ ಒಂದ್ ಮಾಡ್ತೀನಿ, ಎಲ್ಲ ನಾನು ನಾನು ಅಂತ ಮಾಡ್ತೀನಿ ಅಭಿಮಾನನ. ಆ ಅಭಿಮಾನನೇ ನನಗೆ ಸುಖ ದುಃಖ ಉಂಟು ಮಾಡ್ತಾ ಇರೋದು. ದೇಹ ನಾನು ನಾನು ಅಂತ ಅಭಿಮಾನ ಮಾಡ್ತೀನಿ, ಅದೆಲ್ಲ ಸುಖ ದುಃಖ. ಮನಸ್ಸು ನಾನು ಅಂತ ಅಭಿಮಾನ ಮಾಡ್ತೀನಿ, ಅದು ನಾನೇ. ಹಾಗಾಗಿ ಅವುಗಳನ್ನು ನಾನಲ್ಲ. ಯಾಕೆಂದ್ರೆ ಅದನ್ನ ನಾನು ನೋಡ್ತೀನಿ. ನೇತಿಗಳೆದು ಅನಾತ್ಮಕ, ಇವುಗಳಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಸತ್ಯವಸ್ತುವಿನ ಆಧಾರದಲ್ಲಿ ನಾನೇ ಆ ಸತ್ಯವಸ್ತು, ನನ್ನ ಆಧಾರದಲ್ಲಿ ಈ ದೇಹಾದಿಗಳು ಆ ರೀತಿ ಕಾಣಿಸ್ತಿದೆ. ಹಾಗಾಗಿ ಇದನ್ನು ಅನಾತ್ಮಕವೆಂದು ಬಳಿಕವನು ಪುನಃ ಅಧಿಕರಣವೆನಿಪ. ಅದಕ್ಕೆಲ್ಲಾ ಆಧಾರವಾಗಿರುವಂತಹ ನಿರ್ವಿಕಾರ ನಾನು, ನನ್ನ ಸ್ವರೂಪ ಹೇಗಿದೆ ಅಲ್ಲಿ ಯಾವ ವಿಕಾರಗಳು ಇಲ್ಲ. ಸಂವಿದುಳಿಮೆ ನಾನೇ ಆ ಬ್ರಹ್ಮವಸ್ತು. ನನ್ನ ಬ್ರಹ್ಮವಸ್ತುವಿನ ಆಧಾರದಲ್ಲಿ ನಾನ್ ಬ್ರಹ್ಮವಸ್ತು ಇದ್ದೀನಿ. ನನ್ನ ಆಧಾರದಲ್ಲಿ ಇವುಗಳು ಕಾಣಿಸ್ತಿದೆ. ಇವುಗಳಿಗೆಲ್ಲ ನನ್ನಿಂದ ಬಂದಿದೆ. ಅವುಗಳಿಗೆ ಎಲ್ಲಿ ದೇಹದಲ್ಲಾಗ್ಲಿ ಮನಸ್ಸಿನಲ್ಲಾಗ್ಲಿ ಈ ಜೀವ ನಾನು ಅಂತ ಏನಿದೆಯಲ್ಲ, ಇದಕ್ಕೆಲ್ಲ ಅರಿವು ಏನ್ ಬಂದಿದೆಯಲ್ಲ ನನ್ನಿಂದ ಬಂದಿರೋದು. ನಾನು ಅಂದ್ರೆ ಅಹಂಕಾರ ಅಲ್ಲ, ಸತ್ಯವಸ್ತುವಿನ ನಾನು. ಆ ನಾನಿನಿಂದ ಇವಕ್ಕೆಲ್ಲ ಬಂದಿದೆ. ಅದನ್ನ ನೀನು ಆ ವಿವೇಕ ಬಿಟ್ಬಿಡ್ತೀಯ. ಆ ವಿವೇಕವನ್ನ ಬಿಡೋದ್ರಿಂದಾನೇ ಬಳಲಿಕೆ ಆಗ್ತಿರೋದು. ಅದನ್ನ ಹೇಳ್ತೇವೆ, ತಿಳಿದು ಮೊದಲು ತತ್ವ ಕುಳವೆಲ್ಲವನು. ಮೊದಲು ಚೆನ್ನಾಗಿ ತಿಳಿ ಇದನ್ನ. ಇದು ತತ್ವ ಕುಳ ಪ್ರಕೃತಿಯಿಂದ ಆಗಿದೆ ಅನ್ನೋದನ್ನ ಮೊದಲು ಸ್ಪಷ್ಟವಾಗಿ ಕೇಳ್ಬೇಕು. ಪುನಃ ಪುನಃ ಕೇಳಿ ಕೇಳಿ ಆಗ ಸ್ಪಷ್ಟ ಆಗತ್ತೆ. ಒಂದು ಸಲಿ ಎರಡು ಸಲಿ ಕೇಳಿದ್ರೆ ಆಗೋದಿಲ್ಲ. ತೀವ್ರವಾಗಿ ಸ್ಪಷ್ಟವಾಗಿ ಮತ್ತು ಗುರುವಿನಲ್ಲಿ ಅಪಾರ ಶ್ರದ್ಧೆ. ಅವ್ರು ಹೇಳಿದ್ರು ಅಂದ್ಮೇಲೆ ಅದಿರ್ಲೇಬೇಕು ಅಂತ ನಾನು ಚಿಂತನವನ್ನ ಮಾಡ್ಬೇಕು. ಹೌದಾ, ನಿಜವಾಗ್ಲೂ ಇದು ತತ್ವ ಕುಳದಿಂದ ಆಗಿದ್ಯಾ? ದೇಹ ಆ ರೀತಿ ಆಗಿದ್ಯಾ? ಮನಸ್ಸು ಆ ರೀತಿ ಆಗಿದ್ಯಾ? ನಾನೇ ಮಾಡ್ಬೇಕು ಆ ಚಿಂತನನ. ಆ ಚಿಂತನ ಬರ್ಬೇಕು ಅಂದ್ರೆ ಗುರುಗಳನ್ನ ಭಕ್ತಿ ಮಾಡಿ ಕೇಳಲೇಬೇಕು. ಆಗ ನಾನು ಇದನ್ನ ನೇತಿಗಳಿಬೋದು. ಯಾವಾಗ ಇದು ಪಂಚಭೂತದ್ದು ಅಂತ ನನಗೆ ಸ್ಪಷ್ಟ ಆಯ್ತು, ನಾನು ಅಲ್ಲ ಅನ್ನೋದೇ ಬೇಡ, ನಾನೇ ಅದರಿಂದ ಪ್ರತ್ಯೇಕ ಆಗ್ತೀನಿ. ಆಗ ನಾನೇನ್ ಪ್ರತ್ಯೇಕ ಇದೀನಲ್ಲ ಆ ಸತ್ಯ ವಸ್ತುವೇ ಇರ್ತೀನಿ. ನನ್ನ ಆಧಾರದಲ್ಲಿ ಇದು ಕಾಣಿಸ್ತಿದೆ ಅಂತ ನನಗಾಗ ಅನುಭವ ಬರುತ್ತೆ. ಆಗ ಈ ಬಳಲಿಕೆ ನಿಲ್ಲತ್ತೆ. ಅವ್ರು ಅದ್ ಹೇಳ್ತಿದ್ದಾರೆ, ಈ ವಿವೇಕವನ್ನ ಬಿಡಬೇಡ. ಯಾವುದು? ನನ್ನ ಆಧಾರದಲ್ಲಿ ಇವುಗಳಿಗೆಲ್ಲ ಈ ತತ್ವ ಕುಳ ಆಗಿದೆ, ಇದು ಪಂಚಮಹಾಭೂತದಿಂದ ಆಗಿದೆ, ಇವುಗಳೆಲ್ಲ ನಾನಲ್ಲ. ನನ್ನ ಆಧಾರದಲ್ಲಿ ಇದು ಸುಮ್ನೆ ಆ ರೀತಿ ತೋರಿಕೆ, ಬರೀ ಕಾಣಿಸ್ತಾ ಇದೆ. ಅದಕ್ಕೇನೂ ಅಸ್ತಿತ್ವ ಇಲ್ಲ. ಅದು ಬರೀ ಭ್ರಮೆ. ಬರೀ ಆ ಭ್ರಮೆಯಿಂದ ಬರೀ ನಾನು ಇದೀನಿ ಅಂತ ಆ ರೀತಿ ಅನಿಸ್ತಿದೆ. ಅದೆಲ್ಲವೂ ಪಂಚಮಹಾಭೂತದ ಪ್ರಕೃತಿಯ ಸೃಷ್ಟಿ. ಅದಕ್ಕೇನೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಈ ವಿವೇಕವನ್ನ ಬಿಡಬೇಡ. ಆಗ ಯಾವಾಗ ಈ ವಿವೇಕವನ್ನ ಬಿಡೋದಿಲ್ವೋ ಬಳಲಿಕೆ ಕಡಿಮೆ, ಸತ್ಯ ವಸ್ತುವನ್ನ ನೀನು ಅನುಭವಿಸ್ತೀಯ. ಈ ವಿವೇಕವನ್ನ ಬಿಟ್ಟ ಸುಮ್ನೆ ಬಳಲಿಕೆ. ಅದನ್ನ ಅವ್ರಿಲ್ಲಿ ಹೇಳಿದ್ರು. ಇನ್ನ ಮುಂದಿನ ಸೂತ್ರವನ್ನ ನಾಳೆ ನೋಡೋಣ. ಓಂ